ಹಾಸನಿಗೆ ಮತ್ತೊಮ್ಮೆ ಸ್ವಾಗತ. ಚಿನ್ನ ಕೊಳ್ಳುವಾಗ ಇರಬೇಕಾದ ಮುಂಜಾಗ್ರತೆ ಬಗ್ಗೆ ಮಾತಾಡ್ತಾ ಇದ್ವಿ. ಇನ್ನಷ್ಟು ಮಾಹಿತಿಯನ್ನು ಶ್ರೀಧರ್ ಅವರಿಂದ ಪಡೆಯೋಣ. ಶ್ರೀಧರ್, ಸಾಮಾನ್ಯವಾಗಿ ದೊಡ್ಡ ಅಂಗಡಿಗಳಿಗಿಂತ ಮಧ್ಯಮ ವರ್ಗದ ಹೆಣ್ಮಕ್ಳು ಏನಿದ್ದಾರೆ ಅವರು ಚಿಕ್ಕ ಚಿಕ್ಕ ಅಂಗಡಿಗಳಿಗೆ ಹೋಗ್ತಾರೆ. ಅಲ್ಲಿ ಈಗ ಒಂದು ಜುಮ್ಕಾನೇ ಪರ್ಚೇಸ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ, ಅದಕ್ಕೆ ಅದರಲ್ಲಿರುವಂತಹ ಮುತ್ತು ಅಥವಾ ಸ್ಟೋನ್ಸ್ ಏನಿದೆ ಅದಕ್ಕೂ ಸೇರಿ ವೆಯ್ಟನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ. ಅಂದರೆ ಸಂಪೂರ್ಣವಾಗಿ ಸ್ಟೋನು ಅಥವಾ ಮುತ್ತು ಏನೆಲ್ಲ ಜೋಡಣೆ ಮಾಡಲಾಗಿದೆಯೋ ಅದು ಸಂಪೂರ್ಣವಾಗಿ ವೆಯ್ಟ್. ಇವಾಗ 10 ಗ್ರಾಮ್ ಜುಮ್ಕಾ ಬರ್ತಿದೆ ಅಂದರೆ ಅಷ್ಟಕ್ಕೂ ಪೇ ಮಾಡಬೇಕಾದಂತಹ ಅನಿವಾರ್ಯತೆ ಇರುತ್ತೆ. ಸೊ ಅದನ್ನು ಯಾವ ರೀತಿ ಕಂಟ್ರೋಲ್ ಮಾಡಬಹುದು, ಅದ್ರ ಬಗ್ಗೆ ಯಾವ ರೀತಿ ಜ್ಞಾನ ಕೊಡಬಹುದು? ಯಾವಾಗಲೂ ಒಂದು ಕ್ಯಾಲ್ಕುಲೇಷನ್ ಇರುತ್ತೆ, ನೆಟ್ ವೆಯ್ಟ್ ಆ್ಯಂಡ್ ಗ್ರಾಸ್ ವೆಯ್ಟ್ ಅಂತ. ಗ್ರಾಸ್ ವೆಯ್ಟ್ 10 ಗ್ರಾಮ್ ಇದ್ದರೆ ಯು ಕ್ಯಾನ್ ಆಪ್ಟ್ ಫಾರ್ ನೆಟ್ ವೆಯ್ಟ್ ಆ್ಯಂಡ್ ಗ್ರಾಸ್ ವೆಯ್ಟ್. ಜ್ಯುವೆಲರ್ನ ನೀವು ಕೇಳ್ಬೋದು, ಇದರಲ್ಲಿ ಗ್ರಾಸ್ ವೆಯ್ಟ್ ಇದೆ ಎಷ್ಟಿದೆ, ನೆಟ್ ವೆಯ್ಟ್ ಎಷ್ಟಿದೆ, ಅದಕ್ಕೆ ನೆಟ್ ವೆಯ್ಟಿಗೆ ಚಾರ್ಜ್ ಮಾಡ್ತಾ ಇದ್ದೀರಾ, ಗ್ರಾಸ್ ವೆಯ್ಟಿಗೆ ಚಾರ್ಜ್ ಮಾಡ್ತಾ ಇದ್ದೀರಾ ಅಂತ ಒಂದು ಕೇಳ್ಬೋದು. ಇದರಲ್ಲಿ ಏನು ಡಿಫ್ರೆನ್ಸಿಯೇಷನ್ ಏನಿರುತ್ತೆ ಅಂದರೆ, ಗ್ರಾಸ್ ವೆಯ್ಟಿಗೆ ಚಾರ್ಜ್ ಮಾಡಿದ್ರೆ ಹಂಗೆ ಆ್ಯಸ್ ಇಟ್ ಈಸ್ ಚಾರ್ಜ್ ಮಾಡಿದ್ರೆ ಸ್ಟೋನ್ ಚಾರ್ಜಸ್ ಆಗಲಿ ಪರ್ಲ್ ಚಾರ್ಜಸ್ ಆಗಲಿ ಬೇರೆ ಚಾರ್ಜಸ್ ಆಗಲಿ ಡಿಫ್ರೆಂಟ್ ಆಗಲ್ಲ ಎಕ್ಸೆಪ್ಟ್ ಮೇಕಿಂಗ್ ಚಾರ್ಜಸ್. ಬೈ ಚಾನ್ಸ್ ನೆಟ್ ವೆಯ್ಟ್ ಆ್ಯಂಡ್ ಗ್ರಾಸ್ ವೆಯ್ಟ್ ಮಾಡಿದಾಗ ನೆಟ್ ವೆಯ್ಟ್ ಮೇಲೆ ತೂಕ ಆಗಿಬಿಟ್ಟು ಅದಕ್ಕೆ ಮೇಕಿಂಗ್ ಚಾರ್ಜಸ್ಸು ವ್ಯಾಲ್ಯೂ ಅಡಿಷನ್ಸ್ ಏನಿದ್ದು ಅದು ಹಾಕ್ತಾರೆ, ಸ್ಟೋನ್ ಚಾರ್ಜಸ್ಸು ಪರ್ಲ್ ಚಾರ್ಜಸ್ಸು ಸಪ್ರೇಟಾಗಿ ಹಾಕ್ತಾರೆ. ಎರಡೂ ಸೇರಿ ಕಲ್ಲು ತೂಕ ಹಾಕಿ ಇದು ಹಾಕಿ ಎರಡೂ ಹಾಕೋ ಸಾಧ್ಯತೆಗಳಿಲ್ಲ. ಬೈ ಚಾನ್ಸ್ ಆ ಥರ ಹಾಕಿದ್ರೆ ಯು ಕ್ಯಾನ್ ಡೆಫಿನೆಟ್ಲಿ ಆಪ್ಟ್, ಇಲ್ಲ ನೆಟ್ ವೆಯ್ಟ್ ಬೇಕು ನಮಗೆ, ಗ್ರಾಸ್ ವೆಯ್ಟ್ ಬೇಕು, ಆ ಡಿಫ್ರೆನ್ಸಿಯೇಷನ್ ಏನಿದೆಯೋ ಅದು ಹೇಳಿಬಿಟ್ಟು ಕೇಳಿ ಅಂತ ಕೇಳ್ಬೋದು. ಓಕೆ, ಇವಾಗ ಒಂದೊಂದು ಸಲ ಏನಾಗುತ್ತೆ ಅಂದರೆ ಆ ರೀತಿ ಎಲ್ಲ ಗ್ರಾಸ್ ವೆಯ್ಟಲ್ಲೇ ತೊಗೊಂಡ್ಬಿಟ್ಟಿರ್ತಾರೆ, ಯಾವುದಕ್ಕೂ ಕ್ಯಾಲ್ಕುಲೇಷನ್ಸ್ ಮಾಡಿರಲ್ಲ, ಸ್ಟೋನ್ ಆಗಲಿ ಅಥವಾ ಪರ್ಲ್ ಆಗಲಿ. ಇವಾಗ ಅದನ್ನು ಸೆಲ್ ಮಾಡಬೇಕು ಅಂದ್ಕೊಂಡಾಗ ಒಂದು ಭಯ ಇರುತ್ತೆ. ಸಾಮಾನ್ಯವಾಗಿ ಈ ತಾಳಿ ಚೈನ್ ಬಗ್ಗೆ ನಿಮಗೆ ಗೊತ್ತಿರಬಹುದು. ತಾಳಿ ಚೈನ್ ಆಗಲಿ ಅಥವಾ ಈ ಥರ ಸ್ಟೋನ್ಸ್ ಇರುವಂತಹ ಯಾವುದೇ ಒಡವೆನ ನಾವು ಕೊಟ್ಟಾಗ ಅದನ್ನ ನಾವು ಎಕ್ಸ್ಪೆಕ್ಟ್ ಮಾಡಿರೋದೇ ಒಂದು, ಇವಾಗ ಎಕ್ಸಾಂಪಲ್ ಒಂದು 10,000 ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿ ಹೋಗಿರ್ತೀವಿ ಅಂಗಡಿಗೆ. ಬಟ್ ಅದರಲ್ಲಿ ಸ್ಟೋನ್ಸ್ ತೆಗಿತಾ ಇದ್ದೀವಮ್ಮ ಅಥವಾ ಕರಿಮಣಿ ತೆಗಿತಾ ಇದ್ದೀವಮ್ಮ, ಅದೆಲ್ಲ ಬಿಟ್ಟು ಇಷ್ಟೇ ಚಿನ್ನ ಉಳ್ಕೊಳ್ಳುತ್ತೆ, ಇದಕ್ಕೆ ಸಿಗೋದೇ ನಿಮ್ಗೆ 5,000 ಅನ್ನೋ ಎಷ್ಟೋ ಪ್ರಕರಣಗಳನ್ನ ನಾವು ನೋಡ್ತಾ ಇರ್ತೀವಿ. ಸೊ ಇವಾಗ ಒಂದು ಅಂಗಡಿಗೆ ಹೋಗಿ ನಾವು ಈ ರೀತಿಯ ಒಂದು ಯಾವುದಾದ್ರೂ ಆರ್ನಮೆಂಟ್ ಯಾವುದಾದ್ರೂ ಆಭರಣ ಮಾರೋದಕ್ಕೆ ಹೋಗಿದ್ದೀವಿ ಅಂದರೆ ಏನೆಲ್ಲ ವಿಷಯಗಳ ಬಗ್ಗೆ ಗಮನ ಹರಿಸ್ಬೇಕಾಗತ್ತೆ? ಮತ್ತು ಸೇಮ್ ಥಿಂಗ್, ಈಗ ನೀವು ಫಾರ್ ಇನ್ಸ್ಟೆನ್ಸ್ ಬ್ಲ್ಯಾಕ್ ಬೀಡ್ಸ್ ಚೈನ್ ಹೇಳಿದ್ರಿ, ಅಥವಾ ಜುಮ್ಕಿ ಹೇಳಿದ್ರಿ, ಮತ್ತು ಇನ್ನೊಂದು ಹೇಳಿದ್ರಿ. ಬ್ಲ್ಯಾಕ್ ಬೀಡ್ಸ್ ಚೈನಲ್ಲಿ ಯಾವುದೇ ಜ್ಯುವೆಲರ್ ಹತ್ರ ಹೋದ್ರೂ ಅದರಲ್ಲಿ ಟ್ಯಾಗಲ್ಲಿ ಕ್ಲಿಯರ್ ಇಂಡಿಕೇಶನ್ ಇರುತ್ತೆ. ಟೋಟಲ್ ಗ್ರಾಸ್ ವೆಯ್ಟ್ ಏನು, ನೆಟ್ ವೆಯ್ಟ್ ಏನು, ನಂಬರ್ ಆಫ್ ಬೀಡ್ಸ್ ಏನು ಅಂತ ಇರುತ್ತೆ. ಸೊ ಅದು ಆಲ್ವೇಸ್ ನಿಮ್ಮದು 40 ಗ್ರಾಮ್ ಚೈನ್ ಇದ್ರೂ 40 ಗ್ರಾಮ್ ಇದ್ದಂಗಲ್ಲ. ನೆಟ್ ವೆಯ್ಟ್ ಏನಿದೆ 35 ಗ್ರಾಮ್ ಏನು ನೆಟ್ ವೆಯ್ಟ್ ಇರುತ್ತೋ ಆ 35 ಗ್ರಾಮ್ಗೆ ಲೆಕ್ಕ ಹಾಕೋಬೇಕು. ಯಾವಾಗಲೂ 40 ಗ್ರಾಮಿಗೆ ನಾವು ಲೆಕ್ಕ ಹಾಕೊಂಡ್ರೆ ವಿ ವಿಲ್ ಬಿ ಇನ್ ಎ ರಾಂಗ್ ಕ್ಯಾಲ್ಕುಲೇಷನ್. ದಟ್ ಇಸ್ ಒನ್ ಥಿಂಗ್. ಆಮೇಲೆ ಯಾವ್ದು ಇರುತ್ತೋ ಮತ್ತೆ ಅದು ಸೇಮ್ ಥಿಂಗ್. ಈಗ ಬೈ ಚಾನ್ಸ್ ಗ್ರಾಸ್ ವೆಯ್ಟ್ ಮೇಲೆ ತೊಗೊಂಡ್ರೆ ವ್ಯಾಲ್ಯೂ ಅಡಿಷನ್ಸ್ ಸಪ್ರೇಟ್, ಸ್ಟೋನ್ ಚಾರ್ಜಸ್ ಎಲ್ಲ ಸಪ್ರೇಟಾಗಿ ಹಾಕಲ್ಲ. ಬಟ್ ನೆಟ್ ವೆಯ್ಟ್ ಮೇಲೆ ತೊಗೊಂಡ್ರೆ ಅದೆಲ್ಲ ಹಾಕ್ತಾರೆ. ಬಟ್ ಒಂದಂತೂ ಡೆಫಿನೆಟ್, ಇಫ್ ಯು ಟೇಕ್ ಸ್ಟೋನ್ ಜ್ಯುವೆಲ್ರಿ ಆ್ಯಂಡ್ ಎನಿಥಿಂಗ್ ಫ್ಯಾನ್ಸಿ ಆ ಥರ ಇದ್ದು ಅಂದರೆ ಕಂಪ್ಯಾರಿಟಿವ್ಲಿ ಪ್ಲೈನ್ ಜ್ಯುವೆಲ್ರಿಗಿಂತ ಒಂದು 0.5% 1% ಡೆಫಿನೆಟ್ ಆಗಿ ಜಾಸ್ತಿ ಆಗುತ್ತೆ, ಡಿಪೆಂಡಿಂಗ್ ಆನ್ ದ ಡಿಸೈನ್ ಹೌ ಇಟ್ ಇಸ್. ಈಗ ಹಾವೇರಿಯಿಂದ ರಾಜೇಶ್ ಕರೆ ಮಾಡಿದ್ದಾರೆ. ರಾಜೇಶ್, ನಿಮ್ಮ ಪ್ರಶ್ನೆ ಏನಿದೆ ಶ್ರೀಧರ್ ಅವ್ರನ್ನ ಕೇಳಿ. ಶ್ರೀಧರ್, ನನ್ನ ಧ್ವನಿ ಕೇಳ್ತಿದ್ಯಾ ನಿಮ್ಗೆ? ನಿಮ್ಮ ಪ್ರಶ್ನೆ ಏನಿದೆ ರಾಜೇಶ್ ಕೇಳಿ ಶ್ರೀಧರ್ ಅವ್ರನ್ನ. ಟಿವಿ ನೋಡ್ಕೊಂಡು ಮಾತಾಡಬೇಡಿ. ಮಾತಾಡಿ, ಟಿವಿ ನೋಡ್ಕೊಂಡು ಮಾತಾಡಬೇಡಿ ರಾಜೇಶ್, ಲೈನ್ ಕಟ್ ಆಗುತ್ತೆ. ಹಲೋ ಮೇಡಮ್, ಈಗ ನಮ್ದೊಂದು ಉಂಗುರ ಇತ್ತು, ಅದನ್ನ ಅಂಗಡಿಯಲ್ಲಿ ಹಾಕಕ್ ಹೋದ್ರೆ 5-6 ಅಂಗಡಿಯಲ್ಲಿ ಒಂದೊಂಥರ ರೇಟ್ ಮಾಡ್ತಾರೆ. ಹೇಳಿ ರಾಜೇಶ್, ಹೇಳಿ. 5-6 ಅಂಗಡಿಯಲ್ಲಿ ಒಂದೊಂಥರ ರೇಟ್ ಮಾಡ್ತಾರೆ. ಯಾವುದು ಪರ್ಫೆಕ್ಟ್ ರೇಟ್ ಅಂತ ಈಗ ಕಣ್ಣು ಹಿಡ್ಕೊಳ್ಳೋದು ಹೇಗೆ ಅನ್ನೋದು ನಿಮ್ ಡೌಟ್. ಹೌದು. ಓಕೆ, ಶ್ರೀಧರ್ ಅವ್ರು ಮಾತಾಡ್ತಾರೆ. 5-6 ಅಂಗಡಿಯಲ್ಲಿ ಹೋದ ತಕ್ಷಣ 5-6 ಅಂಗಡಿಯಲ್ಲಿ ಡಿಫ್ರೆಂಟ್ ರೇಟ್ಸ್ ಹೇಳಿದ್ದಾರೆ. ಅದಕ್ಕೆ ಏನು ಮಾಡ್ಬೋದು, ನೀವು ಕಂಪ್ಯಾರಿಸನ್ ನಿಮಗೆ ಗೊತ್ತಾಗ್ಬಿಡುತ್ತೆ, ಎಲ್ಲಿ ಜಾಸ್ತಿ ಹೇಳಿದ್ದಾರೆ ಎಲ್ಲಿ ಕಮ್ಮಿ ಹೇಳಿದ್ದಾರೆ ಅಂತ ನಿಮ್ಗೆ ಗೊತ್ತಾಗುತ್ತೆ. 1 ಅಥವಾ 2 ಅಂಗಡಿಗಳು ಹೋದ ತಕ್ಷಣ ಗೊತ್ತಾಗ್ಬಿಡುತ್ತೆ ಯಾವ್ದು ಜಾಸ್ತಿ ಇದೆ ಯಾವ್ದು ಕಮ್ಮಿ ಇದೆ. ಮತ್ತು ರಿಪೀಟ್ ಏನು ಅಂದರೆ, ಇವಾಗ ಬೈ ಚಾನ್ಸ್ ಎಕ್ಸಾಕ್ಟಾಗಿ ಅವು ಅದರಲ್ಲಿ ಏನು ಬೇಕು ಅಂತ ಹೇಳಿದ್ರೆ ನೀವು ಜ್ಯುವೆಲರ್ನ ಆಪ್ಟ್ ಮಾಡ್ಬೋದು. ಕ್ಯಾರಟೋಮೀಟ್ರ್ ಇದ್ದರೆ ಮಿಷನ್ ಅದು ಏನು ಪ್ಯೂರಿಟಿ ಬರುತ್ತೆ ಅಂತ ಹೇಳಿದ್ರೆ ಅವ್ರು ತೋರಿಸ್ತಾರೆ. ಇಲ್ಲದೆ ಹೋದರೆ ಸರ್ಟಿಫಿಕೇಷನ್ಸ್ ಇರುತ್ತೆ. ಇವಾಗ ಎಲ್ಲ ಕಡೆ ಸರ್ಟಿಫಿಕೇಷನ್ ಸಿಗುತ್ತೆ. ಅವ್ರದ್ದು ಐಟಮ್ ಕಳಿಸಿದ ತಕ್ಷಣ ಐಟಮ್ನೇ ಸ್ಕ್ಯಾನ್ ಮಾಡಿ ಕರೆಕ್ಟಾಗಿ ಇಷ್ಟು ವೆಯ್ಟ್ ಇದೆ, ಇಷ್ಟು ಪ್ಯೂರಿಟಿ ಇದೆ, ಇಷ್ಟು ಬರುತ್ತೆ ಅಂತ ಹೇಳಿಬಿಟ್ಟು ಸರ್ಟಿಫಿಕೇಟ್ ಕೊಡ್ತಾರೆ. ಆವಾಗ ಎಲ್ಲಿ ಏನು ಕನ್ಫ್ಯೂಷನ್ ಬರೋ ಚಾನ್ಸಸ್ ಇಲ್ಲ. ಓಕೆ, ಈಗ ಅಪ್ಪು ವೆಂಕಟೇಶ್ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ವೆಂಕಟೇಶ್, ನಿಮ್ಮ ಪ್ರಶ್ನೆ ಏನಿದೆ ಶ್ರೀಧರ್ ಅವ್ರನ್ನ ಕೇಳಿ. ಹಲೋ, ಹೇಳಿ ವೆಂಕಟೇಶ್. ಸರ್, ನನ್ನ ಹೆಸರು ಅಪ್ಪು ವೆಂಕಟೇಶ್ ಅಂತ. ನಾನು ಮೈಸೂರಲ್ಲಿ ಬಾಪು ನಗರದಿಂದ ಮಾತಾಡೋದು. ಹೇಳಿ.
ಸರ್ ಈಗ ವೇಸ್ಟೇಜ್ ಅಂತ ಅವರು ಇದ್ ಮಾಡ್ತಾರಲ್ಲ, ನಾವು ಗೋಲ್ಡ್ ಅಂಗಡಿಗೆ ಹೋದ್ರೆ ಹೌದು ಹೌದು. ಅದು ನಿಜಾನ ಸುಳ್ಳ ಸರ್ ಅದು? ಅದು ವೇಸ್ಟೇಜ್ ಅಂತ ಹೇಳಿದಾಗ ಇದು ಮೊದಲಿಂದ ಬರ್ತಾ ಇರೋ ಒಂದು ವಾರ್ತೆ, ಒಂದು ಸೇಯಿಂಗ್ ವೇಸ್ಟೇಜ್ ಅಂತ ಬರುತ್ತೆ. ಆ್ಯಕ್ಚುಲಿ ವೇಸ್ಟೇಜ್ ಅಲ್ಲ, ಅದು ಮೇಕಿಂಗ್ ಚಾರ್ಜಸ್ನ ವೇಸ್ಟೇಜ್ ಅಂತ ಹೇಳಿಬಿಟ್ಟು ಕರೀತಾರೆ. ಮೊದಲಿಂದ ಬಂದಿರೋ ಕಾರಣಕ್ಕೆ ಅದು ವೇಸ್ಟೇಜ್ ಅಂತ ಬರ್ತಾ ಇದೆ. ಆಕ್ಚುಲಿ ಏನ್ ಮಾಡ್ತಾರೆ ಅಂದ್ರೆ ವೇಸ್ಟೇಜ್ ಅಂತ ಹೇಳ್ಬಿಟ್ಟು ಪ್ಲಸ್ ಮೇಕಿಂಗ್ ಚಾರ್ಜ್ ತಗೊಂತಾರೆ. ಯಾಕಂದ್ರೆ ನಾನು ನಮ್ಮ ಸ್ನೇಹಿತರ ಹತ್ರನೇ ಒಂದು ಈ ನಾನು ಲೆಫ್ಟ್ ಸೈಡ್ ಹಾಕೋದಿಕ್ಕೆ ಒಂದು ಓಲೆ ಮಾಡಿಸ್ಕೊಂಡೆ 1 ಗ್ರಾಮ್ದು. ಅದಕ್ಕೆ ಮುಂಜಾನೆ ಅನುಭವ ಆಗಿದೆ ಇದು. ಅದು ಈಗ ನಾನು ರೀಸೆಂಟ್ ಆಗಿ ಲಾಸ್ಟ್ ಮಂತ್ ಮಾಡಿಸ್ಕೊಂಡಾಗ ಅರ್ಧ ವೇಸ್ಟೇಜ್ ಅಂತ ನನಗೆ ಬರೀ ಅರ್ಧ ಗ್ರಾಮ್ ಕೊಟ್ರು, ಜೊತೆಗೆ ಮೇಕಿಂಗ್ ಚಾರ್ಜ್ ತಗೊಂಡ್ರು. ಇದು ಎಷ್ಟು ನಿಜ ನನ್ಗನ್ಸುತ್ತೆ, ಯಾಕಂದ್ರೆ ನಾನು ಕೇಳಿದ ಪ್ರಕಾರ ವೇಸ್ಟೇಜ್ ಇದು ಸುಳ್ಳು. ಈ 1 ಗ್ರಾಮ್ಗೆ ಅರ್ಧ ಗ್ರಾಮ್ ವೇಸ್ಟೇಜ್ ತಗೊಂಡ್ರಾ? 1 ಗ್ರಾಮ್ಗೆ ಅರ್ಧ ಗ್ರಾಮ್ ವೇಸ್ಟೇಜ್? ಹೌದು ಸರ್, ಅವ್ರು ಹೇಳಿದ್ದು 1 ಗ್ರಾಮ್ಗೆ ಅರ್ಧ ಗ್ರಾಮ್ ವೇಸ್ಟೇಜ್ ಹೋಗಿದೆ ಅನ್ಬಿಟ್ಟು ಮಾಡಿ, ಜೊತೆಗೆ ಮೇಕಿಂಗ್ ಚಾರ್ಜ್ ನನಗೆ ತಗೊಂಡ್ರು. ಯಾವ ತರ ಐಟಮ್ ತಗೊಂಡಿದ್ದೀರಾ? ಅದೇನ ಡೈಮಂಡ್ ಏನಾನ ಇತ್ತಾ, ಬರೀ ಪ್ಲೇನ್ ಯಾವ ತರ ಇತ್ತು? ಇಲ್ಲ ಸರ್, ಅದು ಆಕ್ಚುಲಿ ಸ್ಟೋನ್ ಹಾಕ್ಸಿದ ಎಕ್ಸ್ಟ್ರಾ, ಬರೀ ಚಿನ್ನದ ಇದನ್ನ ನಾನು ಹೇಳ್ತಿರೋದು. ಓಕೆ. ಅವರು ಆತರ ವೇಸ್ಟೇಜ್ ಅಂದ ತಕ್ಷಣ ನಾನು ಇನ್ನು ಫ್ರೆಂಡ್ಶಿಪ್ ಅಲ್ಲಿ ಏನು ಮಾತಾಡಕ್ ಆಗ್ಲಿಲ್ಲ, ಸುಮ್ಮನೆ ಆಗ್ಬಿಟ್ಟೆ. ಅದಕ್ಕಿಂತ ಮುಂಚೆ ನಾನು ಬೇರೆ ಅಂಗಡಿಯಲ್ಲೂ ಜ್ಯುವೆಲ್ಲರಿ ಶಾಪ್ ಅಲ್ಲೂ ವೇಸ್ಟೇಜ್ ಅಂತ ನನಗೆ ಇದ್ ಮಾಡಿದ್ರು. ನಾನು ಅದಕ್ಕೆ ಇದು ನಿಜಾನ ಸುಳ್ಳು, ಯಾಕಂದ್ರೆ ತಮ್ಮ ಹತ್ರ ಕೇಳಿದ್ರೆ ನಮ್ಗೆ, ಯಾಕಂದ್ರೆ ನಾವು ಬೇರೆ ಎಲ್ಲ ಕೇಳಕ್ ಆಗಲ್ಲ ನಿಮ್ಗೆ. ಯಾಕಂದ್ರೆ ಈಗ ಆಕ್ಚುಲಿ 24x7 ಸುವರ್ಣ ಅವರು ಇದು ಬಾರಿ ಮಾಡಿದ್ದು ಕಾರ್ಯಕ್ರಮ ತುಂಬಾ ಒಳ್ಳೇದು. ಯಾಕಂದ್ರೆ ನಮ್ಮಂತ ಜನಗಳಿಗೆ ನಮ್ಗೆ ಗೊತ್ತಾಗಲ್ಲ ನಮ್ಗೆ. ಹೌದು. ಈಗ ನೀವು ನೋಡಿ, ದೊಡ್ಡ ಶ್ರೀರಾಮ್ ಜ್ಯುವೆಲ್ಲರ್ಸ್ ದೊಡ್ಡ ಶಾಪ್, ಅದು ಒಳ್ಳೆ ನೇಮ್ ಹೆಸರಿರುವಂತದ್ದು. ಹೌದು ಹೌದು. ಯಾಕಂದ್ರೆ ನಿಮ್ಮನ್ನ ಕೇಳಿದ್ರೆ ನಮ್ಗೆ 100% ಕನ್ಫರ್ಮ್ ಆಗುತ್ತೆ. ನನ್ನಂತ ಎಷ್ಟೋ ಓಕೆ ವೆಂಕಟೇಶ್, ನಿಮ್ ಪ್ರಶ್ನೆ ನಂಗೆ ಅರ್ಥ ಆಗಿದೆ. ಸೊ 1 ಗ್ರಾಮಿಗೆ ಅರ್ಧ ಗ್ರಾಮ್ ವೇಸ್ಟೇಜ್ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಏನ್ ಹೇಳ್ತೀರಾ ಶ್ರೀಧರ್ ಇದಕ್ಕೆ? ಇದು ಪರ್ಟಿಕ್ಯುಲರ್ಲಿ ನಾನೇನು ಹೇಳ್ತೀನಿ ಅಂದರೆ, ಅನ್ಲೆಸ್ ಅಂಡ್ ಅಂಟಿಲ್ ಆ ಐಟಮ್ ನೋಡೋ ತನಕ ಇದು ಹೇಳೋದಕ್ಕಾಗಲ್ಲ. ನಂಬರ್ 1. ನಂಬರ್ 2, 1 ಗ್ರಾಮ್ಗೆ 1/2 ಗ್ರಾಮು ಪ್ಲೇನ್ ಸ್ಟೋನ್ ಜ್ಯುವೆಲ್ರಿ ಆಗೋದು ತುಂಬ ಅಪರೂಪ, ಇರೋ ಸಾಧ್ಯತೆಗಳು ಇಲ್ಲ. ಸೊ ಅವ್ರನ್ನ ಫ್ರೆಂಡ್ಶಿಪ್ಪಲ್ಲಿ ಕೇಳದೆ ಹೋಗಿರೋದು ನಮಗೊಂದು ಇರಬಾರ್ದು. ಬಟ್ ವೇಸ್ಟೇಜ್ ಅಂತ ನಿಜವಾಗ್ಲೂ ಆಗುತ್ತಾ ಅನ್ನೋದು ನಮ್ಮ ವೆಂಕಟೇಶ್ ಅವ್ರದ್ದು ಇಟ್ಸ್ ಎ ಜೆನ್ಯೂನ್ ಕ್ವಶನ್. ಅಲ್ಲ, ಹಾಗಾದ್ರೆ ಆಗತ್ತಾ 1 ಗ್ರಾಮಿಗೆ ಅರ್ಧ ಗ್ರಾಮ್ ವೇಸ್ಟೇಜ್ ಆಗತ್ತಾ? 1 ಗ್ರಾಮ್ಗೆ ಅರ್ಧ ಗ್ರಾಮ್ ವೇಸ್ಟೇಜ್ ಬರಲ್ಲ. ಅದು ಏನೋ ಕನ್ಫ್ಯೂಷನ್ ಆಗಿದೆ, ಅದು ಸ್ವಲ್ಪ ಅವ್ರು ಕ್ಲಾರಿಫೈ ಮಾಡ್ಕೋಬೇಕು. ಆಮೇಲೆ ವೇಸ್ಟೇಜ್ ಅಂತ ಹೇಳೋದು ಹೆಂಗೆ ಅಂದರೆ, ನಾವು ಮ್ಯಾನುಫ್ಯಾಕ್ಚರಿಂಗ್ ಲಾಸ್ನ ವೇಸ್ಟೇಜ್ ಅಂತ ಕರಿತೀವಿ. ಈಗ ವೇಸ್ಟೇಜ್ ಅಂತ ಅನ್ನೋ ವರ್ಡ್ ಪದ ಇವಾಗ ನಾವು ಹೊಸದಾಗಿ ಉಪಯೋಗಿಸ್ತಾ ಇಲ್ಲ, ಎಷ್ಟೋ ಡಿಕೇಡ್ಸಿಂದ ಬರ್ತಾ ಇರೋ ಪದನ ಹಂಗೆ ಕಂಟಿನ್ಯೂ ಮಾಡ್ತಾ ಇದ್ವಿ. ನಾನು ಮೊದಲೇ ಹೇಳ್ದಂಗೆ ನಿಮಗೆ, ಕೆಲವರು ವೇಸ್ಟೇಜ್ ಸಪ್ರೇಟು, ಲೇಬರ್ ಸಪ್ರೇಟು ಹಾಕ್ತಾರೆ, ಕೆಲವರು ಬರೀ ಲೇಬರ್ ಹಾಕ್ತಾರೆ, ಕೆಲವರು ಬರೀ ವೇಸ್ಟೇಜ್ ಹಾಕ್ತಾರೆ, ಇನ್ನು ಕೆಲವರು ವ್ಯಾಲ್ಯೂ ಅಡಿಷನ್ ಹಾಕ್ತಾರೆ. ಸೊ ಟೋಟಲ್ ಓವರಾಲ್ ಅಲ್ಲಿಗೆ ಬರುತ್ತೆ. ಸೊ ಬಿಫೋರ್ ಟೇಕಿಂಗ್ ದ ಐಟಮ್ 1-2 ಕಡೆ ಒಪಿನಿಯನ್ ತಗೊಳ್ಳೋದು ತಪ್ಪಿಲ್ಲ. ಈಗ ಬಿಸ್ನೆಸ್ ಎಲ್ಲ ಕಡೆ ತುಂಬ ಟ್ರಾನ್ಸ್ಪರೆಂಟ್ ವೇ ನಡೀತಾ ಇದೆ. ಸೊ ಎಲ್ಲೂ ಆ ಥರ ಆಗೋ ಸಾಧ್ಯತೆಗಳಿಲ್ಲ. ಅವರು ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೋಬೋದು. ಫ್ರೆಂಡ್ ಅನ್ನೋದು ಮಾತ್ರಕ್ಕೆ ಏನು ಅಂತ ಕೇಳೋದ್ರಲ್ಲಿ ತಪ್ಪಿಲ್ಲ, ಫಾರ್ ಶೋರ್. ಓಕೆ, ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಸೊ ವೀಕ್ಷಕರೇ, ಇಂತಹ ಸಣ್ಣ ಪುಟ್ಟ ಅನುಮಾನಗಳು ಅಥವಾ ಸಾಕಷ್ಟು ಗೊಂದಲ ಹುಟ್ಟಿಸುವಂತಹ ಯಾವುದೇ ಅನುಮಾನಗಳಿದ್ದಲ್ಲಿ ನೀವು ನೇರವಾಗಿ ಕರೆ ಮಾಡಿ ಶ್ರೀಧರ್ ಅವ್ರ ಜೊತೆ ಮಾತಾಡಬಹುದು. ಈಗ ಒಂದು ಸಣ್ಣ ವಿರಾಮ, ನಂತರ ಸುಹಾಸಿನಿ ಮುಂದುವರಿಯುತ್ತೆ.